ನನ್ನ ಪತಿಗೆ 3 ಸಿನಿಮಾಗಳಲ್ಲಿ ಚಾನ್ಸ್ ಕೊಟ್ಟಿರಲಿಲ್ಲ. ನನ್ನ ಗಂಡನಿಗೆ ಅವಕಾಶ ಕೊಡದಿದ್ದರೆ ನಿಮ್ಮ ಮನೆ ಮುಂದೆ 3 ಮಕ್ಕಳೊಂದಿಗೆ ಪ್ರತಿಭಟನೆ ಮಾಡ್ತೇನೆ ಎಂದು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಹೇಳಿದ್ದೆ. ಪಾರ್ವತಮ್ಮ ಅವರು ನನ್ನ ಪತಿಗೆ ರೋಲ್ ಕೊಟ್ಟರು. ಈಗ ನನ್ನ ಮಕ್ಕಳು ಬೆಳೆದು ಸದೃಢ ಮೈಕಟ್ಟು ಹೊಂದಿದ್ದಾರೆ. ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಮನೆ ಅನ್ನ. ಇದು ಸ್ಟಾರ್ ನಟ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಆಡಿದ ಮಾತುಗಳು. ಒಬ್ಬ ಮಗ ಸ್ಟಾರ್ ನಟ, ಅವನಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಮತ್ತೊಬ್ಬ ಮಗನು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ್ದಾನೆ. ಇಂತಹ ಹೊತ್ತಲ್ಲಿ ಮೀನಾ ತೂಗುದೀಪ್ ತನ್ನ ಬದುಕಿನ ಕಠೋರ ಸತ್ಯವನ್ನ ಸಾರ್ವಜನಿಕವಾಗಿ ಹೀಗೆ ಬಿಚ್ಚಿಟ್ಟಿದ್ದರು. ಉಂಡ ಮನೆಯ ಜಂತೆ ಎಣಿಸುವ ಜನರ ಮಧ್ಯೆ ತನ್ನ ಪತಿಗೆ ಕೆಲಸ ಕೊಟ್ಟ ಮನೆತನದ ಉಪಕಾರ ಸ್ಮರಿಸಿ ದೊಡ್ಡ ಮನೆಯ ದೊಡ್ಡತನವನ್ನು ಮೀರಿ ನಿಂತಿದ್ದರು. ನಾಡಿನ ಜನರ ಮನಸ್ಸು ಗೆದ್ದಿದ್ದರು ದರ್ಶನ್ ತಾಯಿ. ಸ್ವಲ್ಪ ಹಿಂದಕ್ಕೆ ಹೋದರೆ ತನ್ನ ಪತಿ ತೂಗುದೀಪ್ ಶ್ರೀನಿವಾಸ್ಗೆ ತನ್ನ ಒಂದು ಕಿಡ್ನಿ ನೀಡಿದ್ದ ಸಾವಿತ್ರಿ ಮೀನಾ. ನನ್ನಂಥವರು 10 ಮಂದಿ ಇದ್ದಾರೆ, ಆದರೆ ಕನ್ನಡ ಸಿನಿಮಾ ರಂಗಕ್ಕೆ ಒಬ್ಬರೇ ತೂಗುದೀಪ್ ಅವರು ಉಳಿಯಬೇಕು ಎಂದಿದ್ದರು. ಈ ಮೂಲಕ ನೈತಿಕವಾಗಿ ಯಾರು ಏರಲಾರದ ಎತ್ತರಕ್ಕೆ ಏರಿದ್ದರು. ಬದುಕಲ್ಲಿ ನಿಯತ್ತು ಬದ್ಧತೆಗೆ ಸರಿಸಾಟಿ ಇಲ್ಲದೆ ಜೀವಿಸಿದ ಅಪ್ಪಟ ವಜ್ರದಂತಹ ವ್ಯಕ್ತಿತ್ವದ ತಾಯಿ ಆಕೆ. ಇಂತಹ ಮಹೋನ್ನತ ವ್ಯಕ್ತಿತ್ವದ ತಾಯಿಯ ಪ್ರೀತಿಯ ಮಗ ನಟ ದರ್ಶನ್. ತನ್ನ ತಾಯಿಯ ಬಳವಳಿಯೋ ಏನೋ, ದರ್ಶನ್ ಬಾಯಿಗೆ ಫಿಲ್ಟರ್ ಇಲ್ಲವೇ ಇಲ್ಲ. ಇದ್ದಿದ್ದು ಇದ್ದ ಹಾಗೆ ಮಾತನಾಡ್ತಾರೆ. ನಂಬಿದವರಿಗೆ ಜೀವ ಕೊಡಲು ಮುಂದಾಗುವ ಗುಣ, ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲವೇ ಇಲ್ಲ. ಸತ್ಯಕ್ಕೆ ಎದೆಕೊಟ್ಟು ದರ್ಶನ್ ಮಾಡಿಕೊಂಡ ಗಾಯಗಳೇನು ಕಮ್ಮಿನ? ನರಿಗಳು, ರಣಹದ್ದುಗಳು, ವಂಚಕರು, ಪಾಖಂಡಿಗಳೇ ತುಂಬಿರುವ ಜಗತ್ತಿದು. ಇಂತಹ ಜನರಿಂದ ನಿಯತ್ತು ಬದ್ಧತೆಯನ್ನ ನಿರೀಕ್ಷೆ ಮಾಡಲು ಹೋಗಿ ಅವರು ಅನುಭವಿಸಿದ ವೇದನೆ ಬಹುತೇಕರಿಗೆ ಗೊತ್ತಿದೆ. ಅನಾಗರಿಕರಿಂದ ಆದ ಗಾಯಗಳ ನೋವಿಗೆ ಪ್ರತಿಕ್ರಿಯಿಸುವ ಭರದಲ್ಲಿ ದರ್ಶನ್ ಅಪ್ರಿಯ ಸತ್ಯವನ್ನು ಅದೇ ಅನಾಗರಿಕ ಭಾಷೆಯಲ್ಲಿ ಹೇಳಲು ಹೋಗಿ ಮಾನಹಾನಿ, ಧನಹಾನಿ, ಕುಹಕ, ಜೈಲು, ಸೋಲು, ದುಷ್ಟಕೂಟಗಳ ಸಂಚುಗಳಿಗೆ ಬಲಿಯಾದರು. ಇದೀಗ ಅವರ ಗೆಳೆಯ ರಾಕ್ಲೈನ್ ವೆಂಕಟೇಶ್ ದರ್ಶನ್ರನ್ನ ಅವರ ಕಷ್ಟಕೂಪದಿಂದ ಮೇಲೆತ್ತುತ್ತಿದ್ದಾರೆ. ದರ್ಶನ್ ಅವರ ದುರ್ದಿನದ ಹೊತ್ತಲ್ಲೂ ರಿಸ್ಕ್ ತೆಗೆದುಕೊಂಡು ಹಣ ಹೂಡಿ ಉತ್ತಮ ಚಿತ್ರವೊಂದನ್ನು ಹೊರತಂದಿದ್ದಾರೆ. ಜೊತೆಗೆ ಮಾಧ್ಯಮದವರ ಜೊತೆ ದರ್ಶನ್ ಕೂರಿಸಿ ಕ್ಷಮೆ ಕೇಳಿಸಿ ರಿಲೀಸ್ಗೆ ಮುನ್ನವೇ ಚಿತ್ರ ಗೆಲ್ಲಿಸಿದ್ದರು. ಹಲವು ವರ್ಷಗಳಲ್ಲಿ ಅತ್ಯಪರೂಪ ಎಂಬಂತೆ ಅದ್ಭುತ ಕತೆ, ಸೂಕ್ಷ್ಮ ಸಂಭಾಷಣೆಯ ಸದಭಿರುಚಿಯ ಚಿತ್ರವೊಂದಕ್ಕೆ ದರ್ಶನ್ ಜೀವ ತುಂಬಿದ್ದಾರೆ. ಕನ್ನಡಿಗರು ಕಾಟೇರನನ್ನ ಎದೆಗವಚಿ ಮುತ್ತಿಟ್ಟು ಗೆಲ್ಲಿಸಿದ್ದಾರೆ. ಚಿತ್ರದ ಯಶಸ್ಸಿನ ಕುರಿತು ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಕಿಡಿಗೇಡಿ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಿನ ಧೂಳಿಗೂ ಸಮ ನಾನಲ್ಲ ಎನ್ನುವ ಮೂಲಕ ತಾನು ನಿಗರ್ವಿ ಎಂಬುದನ್ನು ಭಿನ್ನವಿಸಿಕೊಂಡಿದ್ದಾರೆ. ಇದೇ ಹೊತ್ತಲ್ಲಿ ಕಿಡಿಗೇಡಿ ಅಭಿಮಾನಿಯೊಬ್ಬ ಮತ್ತೆ ದೊಡ್ಡ ಮನೆಯ ಹೆಸರು ಪ್ರಸ್ತಾಪಿಸಿ ಎಡವಟ್ಟು ಮಾಡಿದ್ದಾನೆ. ಇಂತಹ ಕಿಡಿಗೇಡಿ ಪ್ರಶ್ನೆ ಹಾಗೂ ಇಂತಹ ಕಿಡಿಗೇಡಿ ಅಭಿಮಾನಿಗಳೇ ದರ್ಶನ್ ನೆಮ್ಮದಿಗೆ ಕೊಳ್ಳಿ ಇಡುತ್ತಿವೆ. ಈ ರೀತಿಯ ಕಿಡಿಗೇಡಿತನವೇ ಅಣ್ಣ ಅವರು, ವಿಷ್ಣು ಸೇರಿ ಹಲವರ ನೆಮ್ಮದಿಗೆ ವಿಷ ಹಿಂಡಿದ ಕಾಲ ಗರ್ಭದ ಸತ್ಯ ನಮ್ಮೆದುರಿದೆ. ಇನ್ನಾದರೂ ಇಂತಹ ಕಿಡಿಗೇಡಿಗಳ ಕಣ್ಣು ದರ್ಶನ್ ಮೇಲೆ ಬೀಳದಿರಲಿ.